ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲು ಜಿಬಿಎಗೆ ಡೆಡ್ ಲೈನ್ ಅನ್ನ ನೀಡಲಾಗಿದೆ. ಅಧಿಕಾರಿಗಳಿಗೆ 1 ವಾರದ ಡೆಡ್ ಲೈನ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ ಅಂತ ಜಿಬಿಎಗೆ ಈಗ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ 1 ವಾರದ ಡೆಡ್ ಲೈನ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ವೈಟ್ ಟಾಪಿಂಗ್ ಮಾಡಿದ್ರೆ ರಸ್ತೆಗಳು ಗುಂಡಿ ಬೀಳಲ್ಲ ಎಂಬ ಸಲಹೆಯನ್ನ ಕೊಟ್ಟಿದ್ದಾರೆ. 10 ವರ್ಷಗಳ ಕಾಲ ರಸ್ತೆಗಳು ಹಾಳಾಗಲ್ಲ ಅಂತ ಸಿಎಂ ಅವರು ಹೇಳಿದ್ದಾರೆ. ಕಾಮಗಾರಿ ಕ್ವಾಲಿಟಿ ವಿಚಾರದಲ್ಲಿ ರಾಜಿ ಆಗಲ್ಲ, ಕ್ವಾಲಿಟಿ ಚೆನ್ನಾಗಿರಬೇಕು. ಬಿಜೆಪಿ ಶಾಸಕರ ಕ್ಷೇತ್ರಕ್ಕೂ ಅನುದಾನ ಕೊಡ್ತೇವೆ. ಬೆಳಗ್ಗೆ ಸಿಎಂ ಡಿಸಿಎಂ ಭೇಟಿಯಾಗಿದ್ದ ಉದ್ಯಮಿಗಳು. ಬೆಳಗ್ಗೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಉದ್ಯಮಿಗಳು ಭೇಟಿಯಾಗಿದ್ರು. ನಿರಂತರವಾಗಿ ಟ್ವೀಟ್ ಅನ್ನ ಮಾಡ್ತಾ ಇದ್ರು ರಸ್ತೆ ಗುಂಡಿಗಳ ವಿಚಾರವಾಗಿ. ಹಾಗಾಗಿ ಉದ್ಯಮಿಗಳನ್ನ ಕರೆದು ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ಭರವಸೆಯನ್ನು ಕೂಡ ಡಿಸಿಎಂ ಕೂಡ ಕೊಟ್ಟಿದ್ರು. ಯಾಕೆಂತಂದ್ರೆ ರಸ್ತೆ ಗುಂಡಿಗಳ ವಿಚಾರವಾಗಿ ಅವರ ಸಲಹೆಯನ್ನು ಕೂಡ ಡಿಸಿಎಂ ಪಡ್ಕೊಂಡಿದ್ದಾರೆ. ಹಾಗೆ ಸಿಎಂ ಜೊತೆಯೂ ಕೂಡ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ವೈಟ್ ಟಾಪಿಂಗ್ ಮಾಡಿದ್ರೆ ರಸ್ತೆಗಳು ಗುಂಡಿ ಬೀಳಲ್ಲ, ಹಾಗಾಗಿ ಬೇಗ ಈ ಏನು ವೈಟ್ ಟಾಪಿಂಗ್ ಕಾಮಗಾರಿಗಳನ್ನ ಮಾಡಿ 10 ವರ್ಷಗಳ ಕಾಲ ರಸ್ತೆಗಳು ಹಾಳಾಗಲ್ಲ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ. ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನು ಮುಚ್ಚಲೇ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ರಸ್ತೆ ಗುಂಡಿ ವಿಚಾರವಾಗಿ ಬೆಳಗ್ಗೆ ನೋಡಿದ್ರೆ ಉದ್ಯಮಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು. ಈಗ ಆದ ನಂತರ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಬೇಗ ಈ ರಸ್ತೆ ಕಾಮಗಾರಿಗಳನ್ನ ಮುಗಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಈ ಮೊದಲು ಕೂಡ ಇದೇ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ರು. ಈಗಲೂ ಕೂಡ ಅದೇ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಲಾದ್ರೂ ಈ ಗುಂಡಿ ಗಂಡಾಂತರಗಳೇನಿದಾವೆ ಇದಕ್ಕೆಲ್ಲವೂ ಕೂಡ ಬ್ರೇಕ್ ಬೀಳತ್ತಾ ಅಂತ. ಸಾಹಿತ್ಯ ಸದ್ಯಕ್ಕೆ ಬಿಜೆಪಿ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಬಹಳ ಗಂಭೀರವಾಗಿ ಆರೋಪ ಮಾಡ್ತಿರೋದೇನಂದ್ರೆ, ಬೆಂಗಳೂರು ನಗರದಲ್ಲಿ ಸಾಕಷ್ಟು ಗುಂಡಿಗಳಿವೆ, ಸರ್ಕಾರದ ನಡುವೆ ಏನು ಖಜಾನೆ ಖಾಲಿ ಇದೆ, ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ರೀತಿಯ ಹಣದ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ರೀತಿಯ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗ್ತಿಲ್ಲ ಅಂತ ಬಹಳ ಗಂಭೀರವಾಗಿ ಆರೋಪ ಮಾಡ್ತಿದ್ರು. ಆ ಒಂದು ಆರೋಪಕ್ಕೆ ಸ್ಪಷ್ಟೀಕರಣ ಕೊಡುವಂತ ನಿಟ್ಟಿನಲ್ಲಿ, ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಚುರುಕು ಮೂಡಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಯೋಜನೆಗಳನ್ನ ಹಾಕಿದ್ರು. ಜೊತೆಗೆ 10 ಲಕ್ಷ ಏನು ಬೆಂಗಳೂರು ನಗರದಲ್ಲಿ ಗುಂಡಿಗಳಿವೆ ಅದನ್ನ ಮುಚ್ಚುವಂತ ಕೆಲಸವನ್ನ ಹಾಗೂ ಸಾರ್ವಜನಿಕರಿಂದ ಏನು ಈ ಒಂದು ಡಿಜಿಟಲ್ ನ ಆಪ್ ನ ಸೃಷ್ಟಿ ಮಾಡಿ ಸಾರ್ವಜನಿಕರಿಂದ ಈ ಒಂದು ಎಲ್ಲಿ ಗುಂಡಿಗಳು ಕಂಡು ಬರ್ತವೆ ಅದನ್ನ ಫೋಟೋ ಹಿಡಿದು ಆ ಒಂದು ಆಪ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಅದನ್ನ ಸ್ವತಃ ನೇರವಾಗಿ ಸರ್ಕಾರದವರೇ ಆ ಒಂದು ಸ್ಪಾಟ್ಗೆ ಹೋಗಿ ಗುಂಡಿಗಳನ್ನ ಮುಚ್ಚುವಂತ ಒಂದು ಕೆಲಸ ಆಗ್ತಿದೆ ಅಂತ ಸರ್ಕಾರದವರೇ ಒಂದಷ್ಟು ಸ್ಪಷ್ಟೀಕರಣ ಕೊಡೋದಾಗಿತ್ತು. ಆದ್ರೆ ಇದೀಗ ಏನೋ ದಿನ ಕಳೆದಂತೆ ಯಾವುದೇ ರೀತಿಯ ಇನ್ನೂ ಕೂಡ ಬೆಂಗಳೂರಿನ ಕೆಲವೊಂದಷ್ಟು ನಗರದಲ್ಲಿ ಕೆಲವೊಂದು ಜಾಗದಲ್ಲಿ ಗುಂಡಿಗಳ ಒಂದು ದರ್ಶನ ಆಗ್ತಿರುವಂತದ್ದು ನಾವು ನೋಡ್ತಾ ಇರ್ಬೋದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಂಬರುವಂತ ಏನು 1 ವಾರದೊಳಗೆ ಅಧಿಕಾರಿಗಳಿಗೆ, ಜೊತೆಗೆ ತುಷಾರ್ ಗಿರಿನಾಥ್ ಆಗಿರ್ಬೋದು, ಜೊತೆಗೆ ಮಹೇಶ್ವರ ಅವರಿಗೆ ಬಹಳ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂದಿನ 1 ವಾರದೊಳಗೆ ಬೆಂಗಳೂರಿನಲ್ಲಿ ಇರತಕ್ಕಂತ ಗುಂಡಿಗಳು ಸಂಪೂರ್ಣವಾಗಿ ಮಾಯ ಆಗ್ಬೇಕು. ಜೊತೆಗೆ ಏನು ವೈಟ್ ಟ್ಯಾಪಿಂಗ್ ಇದೆ ಅದು ಬಹಳ ಕ್ವಾಲಿಟಿಯಿಂದ ಕೂಡಿರ್ಬೇಕು. ಅದರಲ್ಲೂ ಕೂಡ ಇದೀಗ ಏನು ಕಾರ್ಯಕ್ರಮ ಆಗಿದೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ಅಲ್ಲಿ ಪ್ರಮುಖವಾಗಿ ವೈಟ್ ಟ್ಯಾಪಿಂಗ್ 8 ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಪ್ರಮುಖವಾಗಿ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಬೇಕು. ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಬಹಳ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ
ಆರೋಪಗಳಿಗೆ ತಕ್ಕದಾದಂತ ಒಂದು ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ್ದು ಕೂಡ ಒಂದಷ್ಟು ಯೋಜನೆ ಹಾಕಿಕೊಳ್ತಿರುವಂತದ್ದು, ಜೊತೆಗೆ ಆದಷ್ಟು ಶೀಘ್ರದಲ್ಲಿ ಏನು ಬೆಂಗಳೂರಿನಲ್ಲಿ ಕಾಣಿಸುವಂತ ಗುಂಡಿಗಳಿಗೆ ಮುಚ್ಚಿಸುವಂತ ಒಂದು ಕೆಲಸ ಕೂಡ ಆಗಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲು ಸದ್ಯಕ್ಕೆ ಜಿಬಿಎಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೊದಲು ಕೂಡ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡುವ ಕೆಲಸವನ್ನ ಮಾಡಿದ್ರು. ಬಿಬಿಎಂಪಿ ಅಸ್ತಿತ್ವದಲ್ಲಿತ್ತಲ್ಲ, ಆ ಸಂದರ್ಭದಿಂದಲೂ ಕೂಡ ಸೂಚನೆಯನ್ನ ಕೊಡ್ತಾ ಬಂದಿದ್ದಾರೆ. ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಯಾಕೆಂತಂದ್ರೆ ರಸ್ತೆಗಳಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ರಸ್ತೆ ಗುಂಡಿಗಳು ಗಂಡಾಂತರವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಅಂದ್ರೆ ನೀವು ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನ ಮಾಡಬೇಕು, ಶೀಘ್ರವೇ ಆ ಕಾಮಗಾರಿಗಳನ್ನ ಮುಗಿಸಿ ಅಂತ ಸಿಎಂ ಡಿಸಿಎಂ ಇಬ್ಬರು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಎಷ್ಟರ ಮಟ್ಟಿಗೆ ಈ ರಸ್ತೆ ಗುಂಡಿಗಳನ್ನ ಅಧಿಕಾರಿಗಳು ಮುಚ್ಚಿದ್ದಾರೆ ಅಂತ ಗಮನಿಸಬೇಕಾಗತ್ತೆ. ಈಗ ಮತ್ತೊಮ್ಮೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಅವರು. ಜಿಬಿ ಅಸ್ತಿತ್ವಕ್ಕೆ ಬಂದಿದೆ, ಹಾಗಾಗಿ ಜಿಬಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಸ್ತೆ ಗುಂಡಿಗಳಿಗೆ ಬ್ರೇಕ್ ಹಾಕಬೇಕು, ಹಾಗಾಗಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ಕೊಡಿ, ಇದನ್ನ ಕ್ಲೋಸ್ ಮಾಡಿ, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ.